ಗಾಡಿಗೆಲ್ಲ ಹೋಯ್ತಾವ ಸರ್ ಇವು ಗಾಡಿ ಕೆಲಸ ಎಲ್ಲ ಹೊಡೆದಿದ್ದೆ ಬುದ್ಧಿ ನಮ್ಮ ಅಣ್ಣರೇ ಕೊಡ್ತಿತ್ತು. ನಿಮ್ಮ ಹೆಸರು ಹೇಳಿ? ಶ್ರೀನಿವಾಸ. ಯಾವ ಇದು? ಮಡಬಾಳು. ಮಾಡಬಾಳು. ಎಷ್ಟು ದಿನ ತೊಗೊಂಡು? ತಗೊಂಡು 3 ತಿಂಗಳು. ಜಾತ್ರೆಲಿ ತೊಗೊಂಡಿದ್ದಾ? ಎಷ್ಟಾಗಿತ್ತು? ನಮಗೆ 1 ಆಗಿದ್ದು. 1 ಲಕ್ಷ. ಹಾಂ ಹಾಂ. ಅವರೇ ಕೂಟ ಮಾಡಿದ್ರು? ಕೂಟ ಅವರೇ ಮಾಡಿದ್ರು. ಕೆಲಸ ಎಲ್ಲ ಮಾಡಿದ್ದೀರಾ? ಕೆಲಸ ಎಲ್ಲ ಹೊಡೆದವೆ. ನೀನು ಹೊಡಿದ್ದ? ಗಾಡಿನೂ ಹೊಡಿತೀರಾ? ಗಾಡಿ ಹೊಡೆದಿಲ್ಲ, ಕೆಲಸ ಮಾಡಿದ್ವಿ. ಅವ್ರು ಹೊಡಿದ್ರೆ ಮಂಡ್ಯ ಸುತ್ತವೆ ಇದ್ದಾರೆ ಇವು. ಹಾಂ ಹಾಂ ಹಾಂ. ಇನ್ನು ಅಲ್ಲಿಗೆ ಬರೋಕ್ಕೆ ಇನ್ನೊಂದು 6 ತಿಂಗಳು ಬೇಕಾ? ಬೇಕು. ನೀವೇನು ಫಲ ಕೊಡ್ಸಲ್ಲ? ಅವ್ರಿಗೆ ಕೊಡ್ಸಲ್ಲ? ಅವ್ರಿಗೆ ಬಂದರೆ ಕೊಡ್ತೀವಿ. ಕೊಡಿಸ್ತೀರಾ? ಬೇಡ ಸುಂದರ. ಯಾಕೆ ಕೊಡಿಸಿ? ಚೆನ್ನಾಗೈತೆ ನೋಡಿ, ಇದು ಬಲ್ಗಡೆ ಚೆನ್ನಾಗೈತೆ, ಎರಡೂ ಚೆನ್ನಾಗಿದ್ದಾವೆ. ಏನು ವ್ಯಾಪಾರ ಬಂದರೆ ಕೊಡ್ತೀರಾ? ಕೊಡಲ್ವಾ? ವ್ಯಾಪಾರ ಬಂದರೆ ಕೊಡಲ್ಲ. ಇನ್ನು ಈ ವರ್ಷ ಕೊಡಲ್ಲ? ಮುಂದಿನ ಜಾತ್ರೆವರೆಗೂ ಇಟ್ಕೊಂತೀರಾ? ಈಗಲ್ಲ. ಹಾಂ, ಇಂಥ ವರ್ಷಕ್ಕೆ ಹೋದನ ಈಗಲ್ಲ. ಹಾಂ ಹಾಂ ಹಾಂ. ಇಂಥ ವರ್ಷ ಆಗಬೇಕು, ಅವಾಗ ಬಂದು ನೋಡಿ. ಇವಾಗೆಲ್ಲ ಕೆಲಸ ಹೊಡಿತಾ ಇದೀವಿ. ಸ್ವಂತ ಕೆಲಸ ಮಾಡ್ತೀರಾ? ಬಾಡಿಗೆ ಹೋಗ್ತೀರಾ? ಬಾಡಿಗೆ ಹೆವಿ ನಮ್ಮ ಸ್ವಂತಕ್ಕಿಂತ. ಹೌದಾ? ಬಾಡಿಗೆ ಚೆನ್ನಾಗಿ ಸಿಗುತ್ತೆ ಇಲ್ಲಿ? ಬಾಡಿಗೆ ಚೆನ್ನಾಗಿ ಸಿಗುತ್ತೆ, ದಿನಕ್ಕೆ 2200 ರೂಪಾಯಿ. ಹಾಂ ಹಾಂ. ಇನ್ಮೇಲೆ ಕೆಲಸ ಜಾಸ್ತಿನಾ? ಈಗ ಆಲೆ ಕೆಲಸ ಕಾಲೇ ಕೊಡ್ತಾ ಇದೀವಿ. ಹೌದಾ? ಕಾಲೇ ಆಲೆ ಕೆಲಸ 1 ಗಂಟೆ ಹಾಂ ಹಾಂ ಅಲ್ಲಿಗೆ ಹೊಡೆದಿದ್ದೀವಿ. ಆಲೆ ಹೊಡೆದಿದ್ದೀರಾ? ಇನ್ಮೇಲಿಂದ ಈಗ ಆಲೆ ಸ್ಟಾರ್ಟ್. ಏನು 1 ಲಕ್ಷ ಬಂಡವಾಳ ಹಾಕಿದ್ಯಾ, ಅದೆರಡಷ್ಟು ದುಡ್ಕೊಂತೀಯಾ ಈ ಸೀಸನಲ್ಲಿ? ಮಸಾಲ ದಿವಸ ಹೋದ್ರೆ 20,000 ಅಂದ್ರೆ ಲೆಕ್ಕ ಹಾಕಿ ನೀವೇ. ದಿವಸಕ್ಕೆ 20,000 ಅಂದ್ರೆ 50 ದಿವಸ ಹೋದ್ರೆ ನಮ್ ದುಡ್ಡು ಆಯ್ತು. ಹಂಗೆ 20,000 ದುಡ್ದಿದ್ರಿ ಇದುವರೆಗೂ ದುಡ್ದಿಲ್ಲ. ಇನ್ಮೇಲೆ ಇಷ್ಟ ತನಕ ನಮ್ದು ಇನ್ನ 3 ತಿಂಗಳು ತಗರಿ ಗಿಡ ಮತ್ತೆ ನಮ್ಮವು ಸಣ್ಣ ಪುಟ್ಟ ತೋಟ ತುಡ್ಕೆ ಹೊಡೆದಿದ್ವಿ ಅಷ್ಟೇ. 3 ತಿಂಗಳು ಟೈಮ್ ಅದ ಹೊಡಿತಾರೆ ಬನ್ನಿ ಸರ್. ಇನ್ನು 2 ತಿಂಗಳದೇ ಹೊಲ ಚಲೋ. ಕೈ ತಿಂಡಿ ಕೊಡ್ತೀರಾ? ಕೈ ತಿಂಡಿ ಈಗ ಇನ್ನು ಇಕ್ತಾ ಇಲ್ಲ. ಮೇವು ಹಾಚ್ ಕೊಡಿತಾ ಇದೀವಲ್ಲ, ಕೈ ತಿಂಡಿ ಇಕ್ತಾ ಇಲ್ಲ. ಪರವಾಗಿಲ್ಲ, ಹಸೆ ಮೇವು ಬಿದ್ದಿದೆ ಚೆನ್ನಾಗಿ. ಬಿದ್ದದೆ ಮೇವು ಮಾಡಿದೀವಿ. ಇದಕ್ಕೆ ಅಂತಾನೆ 1 ಮೂಟೆ ಯೂರಿಯಾ ತಂದು ಮಡಗಿ ತಕ್ಲಿಗೆ ಮೇವು ಎಷ್ಟಿದೀವಿ ಬುದ್ಧಿ. ನನಗೋಸ್ಕರ ನಮ್ಗೆಲ್ಲ 50 kg ಜೋಳ ಬೋರ್ ನೀರಿಗೆ ಜಲ್ಕೊಂಡು ಇವನ್ ಸಾಕ್ತಾ ಇರೋದು. ಈಗ ತಿಂಡಿ ಕೊಡ್ತಾರೆ, ತಿಂಡಿ ರೇಟ್ ಜಾಸ್ತಿ ಆಗಿದೆ ಅಂತ ಕೊಡ್ತಾ ಇರೋದು. ಈಗ ಕೆಲಸ ಜಾಸ್ತಿ ಆದಾಗ ತಿಂಡಿ ಕೊಡ್ತೀರಾ? ಅವಾಗ ತುಂಬಿಕ್ತೀವಿ, ಹೊಡಿತೀವಿ. ಮುಂದಿನ ವರ್ಷ ಜಾತ್ರೆ ಮಾಗಡಿಗೆ ಹೊಡಿತೀರಾ? ಹೊಡಿತೀವಿ. ಹೊಡಿತೀರಾ? ಇಲ್ಲೇ ಬಂದ್ರೆ ಇಲ್ಲೇ ಕೊಡ್ತೀವಿ, ಜಾತ್ರೆ ಬಂದ್ರೆ ಜಾತ್ರೆ ಕೊಡ್ತೀವಿ. ಇಲ್ಲ, ಚೆನ್ನಾಗಿ ಹಿಡ್ಕೊಳ್ಳಿ, ಫಲ ಮಾಡಿಸ್ಕೊಳ್ಳಿ, ಕರು ಹಾಕ್ಸ್ಕೊಳ್ಳಿ. ನೋಡೋಣ ಹೆಂಗಾಯ್ತದ ಹಂಗೆ. ಕೇಳದ್ರಂತ ಇಲ್ಲಿ ಕೊಟ್ಟಿಲ್ಲ. 1 ಹೊತ್ತು ಕೇಳೋದು. 1 ಹೊತ್ತು ಕೇಳೋದು ಇಲ್ಲ, ಕೊಡಬೇಡಿ. ಈ ವರ್ಷ ಎಲ್ಲ ಸಾಕೊಳ್ಳಿ. ಕೊಟ್ಟಿಲ್ಲ, ಮಣ್ಣಾರೆ ಕೊಡ್ತಿತ್ತು. 1 ಹೊತ್ತು ಕೇಳಿದ್ರು, ಕೊಟ್ಟಿಲ್ಲ ಯಾರಿಗೂ. ಹಂಗೆ ಸಾಕೊಂಡಿದ್ವಿ. ಆಮೇಲೆ ತಿಂಡಿ ಗಿಂಡಿ ಏನು ಈಗ ಇಷ್ಟ ಇಲ್ಲ. ಇದೊಂದೇ ಅಲ್ಲ, ಏನು ಮಾಡೋಣ, ದನಗಳಿಗೂ ಹಿಂಡಿ ಬಸ್ ಸೀಮೆಸ್ಗಳಿಗೂ ಇಟ್ಬೇಕಲ್ಲ. ಸೀಮೆಸ್ಗಳು ಎಷ್ಟವೆ? ಸೀಮೆಸ್ಗಳು 2 ಅವೆ. ಜೊತೆ ಸೀಮೆಸ, ಒಂದು ಜೊತೆ ನಾಟಿ ಕಾಸು ಮಾಡ್ಕೊಂಡಿದ್ವಿ. ಅದೇ ಇರಲೇಬೇಕು ಕೆಲಸ. ಇದು ಎಷ್ಟು ತುಂಬ ಅನುಕೂಲ. ಇಲ್ಲ ಅಂದ್ರೆ ನಾವು ಒಂದು 50 ಕ್ವಿಂಟಲ್ ರಾಗಿ ಬೆಳೆಯಕೈತಿದ. ದನಗಳಿಲ್ಲ ಅಂತಾರೆ. 50 ಕ್ವಿಂಟಲ್ ಬೆಳಿತೀರಾ? 50 ಕ್ವಿಂಟಲ್ ಬೆಳೆದಿದೆ ಈ ವರ್ಷ. ಈಗ ಕಮ್ಮಿ ಮಾಡ್ಕೊಂಡಿದೀವಿ. ಟ್ಯಾಕ್ರಿ ಖರ್ಚು ಎಲ್ಲ ಜಾಸ್ತಿ ಆದ್ಮೇಲೆ. ನಮಗೆ ಚೆಲ್ಲಕ್ಕೆ ಬಂದ್ಬಿಡಿ ಸಲ 100 ಮುಟ್ಟೆಗಳು ಹಿಡ್ಕೊಂಡು ಹೋಗು ನೀನು. ನಾವು ಹಿಡ್ಕೊಂಡಾಗ ನನ್ನವೇ ಇಲ್ಲ ಚೆಲ್ಲಕ್ಕೆ. ಆಯ್ತಪ್ಪ, ಥ್ಯಾಂಕ್ಸ್ ಅಪ್ಪ.